Good morning, my dear students. Welcome to Political Science online class. Dear students, in the last video, we have learned topic like Central and State Administrative Tribunal. Today, in this video, we'll discuss the topic UPSC and KPSC. ಪ್ರಿಯ ವಿದ್ಯಾರ್ಥಿಗಳೇ, ಕಳೆದಂಥ ಒಂದು ಅವಧಿಯಲ್ಲಿ ನಾವು ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಮತ್ತು ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿಯ ಕುರಿತಾಗಿ ತಿಳಿದಿದ್ದೇವೆ. ಇಂದಿನ ಒಂದು ಅವಧಿಯಲ್ಲಿ ನಾವು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕೇಂದ್ರ ಲೋಕಸೇವಾ ಆಯೋಗ ಮತ್ತು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕರ್ನಾಟಕ ಲೋಕಸೇವಾ ಆಯೋಗದ ಕುರಿತಾಗಿ ತಿಳಿದುಕೊಳ್ಳೋಣ. ಸೊ ನೋಡಿ, ಏನಾದರೂ ಒಂದು ಎಲೆಕ್ಷನ್ಸ್ ಇರಬಹುದು, ಅಥವಾ ಕಾಲೇಜ್ ಇರ್ಬೋದು, ಸ್ಕೂಲ್ಗಳಿರ್ಬೋದು, ಅಥವಾ ಇನ್ಯಾವುದೋ ಒಂದು ವ್ಯವಸ್ಥೆ ನಡೀಬೇಕು ಅಂತಂದರೆ ಅಲ್ಲಿ ಒಂದು ಮ್ಯಾನೇಜ್ಮೆಂಟ್ ಅಥವಾ ಅದನ್ನು ಸರಿಯಾಗಿ ನಡೆಸುವಂತಹ ಒಂದು ಇಲಾಖೆ ಎನ್ನುವಂಥದ್ದು ಬೇಕಾಗಿರುತ್ತೆ. ಅದೇ ರೀತಿಯಾಗಿ ಬಹಳಷ್ಟು ಎಕ್ಸಾಮ್ಸ್ಗಳನ್ನು ಕಂಡಕ್ಟ್ ಮಾಡಲಿಕ್ಕೆ ಸೆಂಟ್ರಲ್ ಸರ್ವಿಸ್ ಆ್ಯಂಡ್ ಸ್ಟೇಟ್ ಸರ್ವಿಸ್, ಕೇಂದ್ರ ಸೇವೆಗೆ ಮತ್ತು ರಾಜ್ಯ ಸೇವೆಗೆ ಕಾರ್ಯವನ್ನು ನಿರ್ವಹಿಸುವಂಥ ಅಧಿಕಾರಿಗಳನ್ನು ನೇಮಕ ಮಾಡಿಕೊಳ್ಬೇಕು ಅಂತ ಇದ್ದರೆ ಆ ಒಂದು ನೇಮಕ ಮಾಡಲಿಕ್ಕೆ ಒಂದು ಸಂಸ್ಥೆ ಅಥವಾ ಅದನ್ನು ಸರಿಯಾಗಿ ಪರೀಕ್ಷೆಗಳನ್ನು ನಿಭಾಯಿಸಲಿಕ್ಕೆ ಅವರನ್ನು ನೇಮಕ ಮಾಡಲಿಕ್ಕೆ ಒಂದು ಸಂಸ್ಥೆ ಎನ್ನುವಂಥದ್ದು ಬೇಕಾಗಿರುತ್ತೆ. ಆ ಸಂಸ್ಥೆಯಲ್ಲಿ ನಾವೇನನ್ನು ನೋಡ್ತೀವಿ? UPSC ಆ್ಯಂಡ್ KPSCಯನ್ನು ನೋಡ್ತೀವಿ. ಸೊ ದಿ ಆರ್ಟಿಕಲ್ 315 to 323 ಆಫ್ ದಿ ಕಾನ್ಸ್ಟಿಟ್ಯೂಷನ್ contain the provisions relating to Public Service Commission. ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನ ವಿಧಿಯಲ್ಲಿ 315ರಿಂದ 323 ವಿಧಿಯವರೆಗೆ ಲೋಕಸೇವಾ ಆಯೋಗದ ರಚಿಸಬೇಕು ಮತ್ತು ಯಾವ ರೀತಿ ರಚಿಸಬೇಕು ಮತ್ತು ಅವುಗಳಿಗೆ ಯಾವ ರೀತಿ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಎನ್ನುವುದರ ಕುರಿತಾಗಿ ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ 3 types of the public service commissions. There are 3 types of the public service commissions. So first one, Union Public Service Commission. Second one, State Public Service Commission. And third one, Joint Public Service Commission. ಸೊ ನಾವು 3 ರೀತಿಯಾದಂತಹ ಅಥವಾ 3 ವಿಧಗಳ ಇರುವಂತಹ ಆಯೋಗವನ್ನು ನಾವು ನೋಡ್ತೀವಿ. ಅಂದರೆ ಲೋಕಸೇವಾ ಆಯೋಗವನ್ನು ನೋಡ್ತೀವಿ. ಅದರಲ್ಲಿ ಟು ದಿ 3 ಕ್ಲಾಸಿಫೈಡ್ 3 ರೀತಿಯಾದಂಥ ವಿಭಾಗಗಳನ್ನು ಮಾಡಲಾಗಿದೆ. ಕೇಂದ್ರ ಲೋಕಸೇವಾ ಆಯೋಗ, ರಾಜ್ಯ ಲೋಕಸೇವಾ ಆಯೋಗ ಮತ್ತು ಜಂಟಿ ಲೋಕಸೇವಾ ಆಯೋಗ ಎನ್ನುವುದಾಗಿ 3 ರೀತಿಯಾದಂಥ ವಿಧಗಳನ್ನು ನಾವು ಲೋಕಸೇವಾ ಆಯೋಗದಲ್ಲಿ ಕಾಣಲಿಕ್ಕೆ ಸಿಗುವಂಥದ್ದು. Union Public Service Commissions is to the handle on the central service, is to the handle to the competitive examinations. ಈ ಕೇಂದ್ರ ಲೋಕಸೇವಾ ಆಯೋಗ ಎನ್ನುವಂಥದ್ದು ಏನಿದೆ, ಕೇಂದ್ರ ಸೇವೆಗೆ ಕಾರ್ಯವನ್ನು ನಿರ್ವಹಿಸುವಂಥ ಅಧಿಕಾರಿಗಳನ್ನು ನೇಮಕ ಮಾಡಿಕೊಳ್ಳುವಂಥ ಜವಾಬ್ದಾರಿಯನ್ನು ಹೊಂದಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಅದೇ ರೀತಿಯಾಗಿ ಇಸ್ ಟು ದಿ ಸ್ಟೇಟ್ ಸರ್ವಿಸ್ ಆರ್ ಅಪಾಯಿಂಟ್ ಟು ದಿ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ರಾಜ್ಯ ಸೇವೆಯಲ್ಲಿ ಕೆಲಸ ಮಾಡುವಂಥ ಅಥವಾ ನಿರ್ವಹಿಸುವಂಥ ಅಧಿಕಾರಿಗಳ ನೇಮಕ ಅಥವಾ ಅವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವಂಥ ಅಧಿಕಾರ ಎನ್ನುವಂಥದ್ದು ಇಲ್ಲಿ ರಾಜ್ಯ ಲೋಕಸೇವಾ ಆಯೋಗಕ್ಕೆ ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಅದೇ ರೀತಿಯಾಗಿ ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್, ಜಂಟಿ ಲೋಕಸೇವಾ ಆಯೋಗ ಅಂತಂದರೆ 2 ಅಥವಾ 2ಕ್ಕಿಂತ 2 or more state jointly started in joint public service commission. 2 ಅಥವಾ 2ಕ್ಕಿಂತ ಹೆಚ್ಚು
ರಾಜ್ಯಗಳಿಗೆ ಒಂದು ಲೋಕಸೇವಾ ಆಯೋಗ ಇದ್ದರೆ ಅದನ್ನು ನಾವು ಜಂಟಿ ಲೋಕಸೇವಾ ಆಯೋಗ ಅಂತ ಕರೆಯುವಂಥದ್ದನ್ನು ನಾವು ನೋಡ್ತೀವಿ. ಇದನ್ನು ನಮ್ಮ ಸಂವಿಧಾನದಲ್ಲೇ ತಿಳಿಸಿರುವಂಥದ್ದನ್ನು ನಾವು ನೋಡ್ಬೋದು. ಸೊ ನಿಮಗೆ ಇಲ್ಲಿ ಸ್ಟಡಿಗೆ ಇರುವಂಥದ್ದು ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇಲ್ಲ, UPSC ಆ್ಯಂಡ್ KPSC ಟು ದಿ ಶಾರ್ಟ್ ಫಾರ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇಸ್ ಎ ಶಾರ್ಟ್ ಫಾರ್ UPSC. KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. UPSC ಅಂತಂದರೆ ಕೇಂದ್ರ ಲೋಕಸೇವಾ ಆಯೋಗ, KPSC ಅಂತಂದರೆ ಕರ್ನಾಟಕ ಲೋಕಸೇವಾ ಆಯೋಗ ಎನ್ನುವಂಥದ್ದು. ಫಸ್ಟ್ ವಿಲ್ ಡಿಸ್ಕಸ್ ಇನ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕೇಂದ್ರ ಲೋಕಸೇವಾ ಆಯೋಗ ಎನ್ನುವುದರ ಕುರಿತಾಗಿ ಮೊದಲನೇದಾಗಿ ನಾವು ತಿಳಿದುಕೊಳ್ಳೋಣ. ಇದು ಎಲ್ಲಿರುತ್ತೆ? ಹೆಸರೇ ಸೂಚಿಸುತ್ತೆ ನೋಡಿ, ಯೂನಿಯನ್, ಸೆಂಟ್ರಲ್, ಕೇಂದ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಇಲಾಖೆ ಅಥವಾ ಅದೊಂದು ಆಯೋಗ ಅಂತ ನಮಗೆ ಗೊತ್ತಾಗುತ್ತೆ. ಸೊ ದಿ ಆರ್ಟಿಕಲ್ 315 provides for the establishment of the Union Public Service Commission. ಭಾರತ ಸಂವಿಧಾನದ ವಿಧಿ 315ರ ಅನ್ವಯವಾಗಿ ಕೇಂದ್ರ ಲೋಕಸೇವಾ ಆಯೋಗವನ್ನು ಸ್ಥಾಪನೆ ಮಾಡಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಅದೇ ರೀತಿಯಾಗಿ UPSC is an independent commission. So the constitutional body introduced with the work of the recruitment on the basis of merit. ಹಾಗಿದ್ರೆ ಈ ಕೇಂದ್ರ ಲೋಕಸೇವಾ ಆಯೋಗ ಎನ್ನುವಂಥದ್ದು ಸಂವಿಧಾನದಿಂದ ಸ್ವಾಯತ್ತತೆಯನ್ನು ಪಡೆದಂತಹ ಒಂದು ಸ್ವತಂತ್ರ ಅಂಗವಾಗಿದ್ದು, ಅರ್ಹತೆಯ ಆಧಾರದ ಮೇಲೆ ನೇಮಕಾತಿ ಮಾಡುವಂಥ ಕಾರ್ಯವನ್ನು ನಿರ್ವಹಿಸುವಂಥದ್ದನ್ನು ನಾವು ನೋಡ್ತೀವಿ. ಕಂಡಕ್ಟ್ ದಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್, ಟು ದಿ ಸೆಲೆಕ್ಟ್ ಮೆರಿಟ್ ಬೇಸ್ಡ್ ಕ್ಯಾಂಡಿಡೇಟ್ಸ್, ಟು ದಿ ಅಪಾಯಿಂಟ್. ಅಂದರೆ ಕೇಂದ್ರ ಲೋಕಸೇವಾ ಆಯೋಗ ಎನ್ನುವಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಿದ ನಂತರ ಮೆರಿಟ್ ಮೇಲೆ, ಅಂದರೆ ಯಾರು ಹೈ ರ್ಯಾಂಕಿಂಗಲ್ಲಿ ಇರ್ತಾರೋ ಆ ರ್ಯಾಂಕಿಂಗ್ ಆಧಾರದ ಮೇಲೆ ಅವರಿಗೆ ಕೇಂದ್ರ ಸೇವೆಯಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಅಥವಾ ಅವರನ್ನು ನೇಮಕಾತಿಯನ್ನು ಮಾಡುವಂಥ ಅಧಿಕಾರ ಎನ್ನುವಂಥದ್ದು ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಇರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಕಂಪೋಸಿಷನ್ಸ್. ಹಾಗಿದ್ರೆ ಈ ಒಂದು ಕೇಂದ್ರ ಲೋಕಸೇವಾ ಆಯೋಗದ ರಚನೆ ಎನ್ನುವಂಥದ್ದು ಹೇಗಾಗುತ್ತೆ ಅಂತ ನೋಡ್ತಾ ಹೋಗೋದಾದರೆ, ಅಟ್ ಪ್ರೆಸೆಂಟ್ ದಿ UPSC is composed of the chairman and 10 members. They are appointed by the president. ನೋಡಿ, ಅಟ್ ಪ್ರೆಸೆಂಟ್ ಈಗ ಪ್ರಸ್ತುತ ಕೇಂದ್ರ ಲೋಕಸೇವಾ ಆಯೋಗವು ಒಬ್ಬ ಅಧ್ಯಕ್ಷ ಮತ್ತು 10 ಮಂದಿ ಸದಸ್ಯರಿಂದ ಕೂಡಿರುವಂಥದ್ದನ್ನು ನಾವು ನೋಡ್ತೀವಿ. ಅಧ್ಯಕ್ಷನನ್ನು ಮತ್ತು ಸದಸ್ಯರನ್ನು ನೇಮಕ ಮಾಡುವಂಥವರು ರಾಷ್ಟ್ರಪತಿಗಳಾಗಿರುವಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು. ರಾಷ್ಟ್ರಪತಿಗೆ ಮಾತ್ರ ಇವರನ್ನು ನೇಮಕ ಮಾಡುವಂಥ ಅಧಿಕಾರ ಇದ್ದಿರುವಂಥದ್ದನ್ನು ನೋಡ್ತೀವಿ. ಇಷ್ಟು ದಿ ರೆಕಮೆಂಡೇಶನ್ಸ್ ಆಫ್ ದಿ ಯೂನಿಯನ್ ಕ್ಯಾಬಿನೆಟ್. ಕೇಂದ್ರ ಮಂತ್ರಿಮಂಡಲದ ಸಲಹೆಯಂತೆ ರಾಷ್ಟ್ರಪತಿಗಳು ಚೇರ್ಮನ್ ಆ್ಯಂಡ್ 10 ಮೆಂಬರ್ಸ್, ಒಬ್ಬ ಅಧ್ಯಕ್ಷ ಮತ್ತು 10 ಜನ ಸದಸ್ಯರನ್ನು ನೇಮಕ ಮಾಡುವಂಥದ್ದನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ. ಅದೇ ರೀತಿಯಾಗಿ ಎಷ್ಟು ಪರ್ಸೆಂಟ್ ಅಂತ ಇಲ್ಲ, ಅದು ಚೇಂಜಸ್ ಆಗ್ತಾ ಇರುತ್ತೆ. ದೇ ಪ್ರೊವೈಡ್ಸ್ ಫಾರ್ ಆಫ್ ದಿ ಮೆಂಬರ್ಸ್ of commissions are administrates with the minimum of 10 years experience in the government service. ನೋಡಿ, ಇಲ್ಲಿ ಈ 10 ಜನ ಸದಸ್ಯರಲ್ಲಿ ಎಷ್ಟು ವರ್ಷ ಅಂತ ಇಲ್ಲ, ಅಂದರೆ 10 ಜನ ಸದಸ್ಯರಲ್ಲಿ ಅರ್ಧದಷ್ಟು ಇರ್ಬೋದು, ಮೇ ಬಿ ಕನಿಷ್ಠ 10 ವರ್ಷಗಳ ಆಡಳಿತಾತ್ಮಕ ಸೇವಾನುಭವವನ್ನು ಹೊಂದಿರಬೇಕಾಗಿರುತ್ತೆ. ಇನ್ನುಳಿದಂಥ ಕೆಲವೊಂದಿಷ್ಟು ಸದಸ್ಯರಿಗೆ 10 ಜನರಲ್ಲಿ ಒಂದು 5 ಜನರಿಗೆ ಇರಬಹುದು. 10 ವರ್ಷಗಳ ಆಡಳಿತಾತ್ಮಕ ಸೇವೆಯನ್ನು ಎಲ್ಲೂ ಸಲ್ಲಿಸಬೇಕು ಅವರು?
ಆಡಳಿತಾತ್ಮಕ ಸೇವೆಯನ್ನು ಸರ್ಕಾರಕ್ಕೆ ಅಥವಾ ಒಂದು ಅಧಿಕಾರಿಯಾಗಿ ಸೇವೆಯನ್ನು ಇವರು ಸಲ್ಲಿಸಿರಬೇಕಾಗತ್ತೆ. ಇನ್ನುಳಿದಂಥ ಸದಸ್ಯರ ಅರ್ಹತೆಯ ಬಗ್ಗೆ ಯಾವುದೇ ರೀತಿಯಾದಂಥ ಪ್ರಸ್ತಾಪ ಎನ್ನುವಂಥದ್ದು ಇಲ್ಲ. ಸಾಮಾನ್ಯವಾಗಿ ವಿವಿಧ ಕ್ಷೇತ್ರದಲ್ಲಿ ಅಮೂಲ್ಯ ಸೇವೆಯನ್ನು ಸಲ್ಲಿಸಿದಂಥವರನ್ನು ಇಲ್ಲಿ ಮೆಂಬರ್ಸ್ ಆಗಿ ಅಪಾಯಿಂಟ್ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಅಟ್ಲೀಸ್ಟ್ ಏನಾಗಿರಬೇಕು, ಒಂದು 10 years 10 ವರ್ಷ ಆದರೂ ಸಹಿತವಾಗಿ ಅವರಿಗೆ ಆಡಳಿತಾತ್ಮಕ ಸೇವೆಯಲ್ಲಿ ಸೇವೆ ನಿರ್ವಹಿಸಿದಂತಹ ಅನುಭವ ಎನ್ನುವಂಥದ್ದು ಇರಬೇಕಾಗತ್ತೆ. ಅವರನ್ನು ಅಪಾಯಿಂಟ್ ಮಾಡ್ತಾರೆ. ನೆಕ್ಸ್ಟ್ ಟೆನ್ಯೂರ್. ಯಾರು ಟೆನ್ಯೂರ್ ಇಲ್ಲಿ? ಚೇರ್ಮನ್ ಆ್ಯಂಡ್ 10 members. ಒಬ್ಬ ಅಧ್ಯಕ್ಷ ಮತ್ತು 10 ಜನ ಸದಸ್ಯರಿರ್ತಾರಲ್ವ, ಅವರ ಅಧಿಕಾರಾವಧಿ ಎನ್ನುವಂಥದ್ದು ಎಷ್ಟು ವರ್ಷ ಅಂತ ನೋಡೋದಾದರೆ, ಎ ಮೆಂಬರ್ಸ್ ಆಫ್ ದಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ ಹೋಲ್ಡ್ ಆಫೀಸ್ ಫಾರ್ ಎ period of 6 years or till he attained the age of 65 years, whichever earlier chairman or members. ನೋಡಿ, ಇವರ ಅಧಿಕಾರಾವಧಿ ನಾವು ನೋಡೋದಾದರೆ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ಅವರ ವರದಿ ಮಾಡಿಕೊಳ್ಳುವಂಥ ಒಂದು ದಿನದಿಂದ ಅವರು 6 ವರ್ಷಗಳವರೆಗೆ, ಅಂದರೆ ಅವರ 6 ವರ್ಷಗಳು ಅಥವಾ ಒಂದೊಮ್ಮೆ 6 ವರ್ಷ ಆಗೋಗಿಂತ ಮುಂಚೆ ಅವರಿಗೆ 65 ವರ್ಷ ಎನ್ನುವಂಥದ್ದು ತುಂಬಿದರೆ ಅವರು ನಿವೃತ್ತಿಯಾಗುವಂಥದ್ದನ್ನು ನಾವು ನೋಡ್ಬೋದು. ಆ್ಯಕ್ಚುಲಿ ಒಮ್ಮೆ ಸೆಲೆಕ್ಷನ್ ಆದಮೇಲೆ ಅವರನ್ನು ಅಧ್ಯಕ್ಷ ಮತ್ತು ಸದಸ್ಯ ಅಂತ ಆಯ್ಕೆಯಾದಂಥ ದಿನದಿಂದ, ನೇಮಕವಾದಂಥ ದಿನದಿಂದ 6 ವರ್ಷಗಳ ತನಕ ಅವರು ಅಧಿಕಾರದಲ್ಲಿ ಇರ್ತಾರೆ. ಆಯಿತಾ? ಒಂದೊಮ್ಮೆ ಆ 6 ವರ್ಷ ಮುಗೀಲಿಕ್ಕೆ ಇನ್ನೂ 1 ವರ್ಷ ಇದೆ ಅಂತ ಇದ್ದರೆ, ಅಂದರೆ 5 ವರ್ಷಕ್ಕೆ ಅವರಿಗೆ 65 ವರ್ಷ ತುಂಬಿದರೆ ಅವರು ನಿವೃತ್ತಿಯನ್ನು ಹೊಂದುವಂಥದ್ದನ್ನು ನಾವು ನೋಡ್ತೀವಿ. ಒಂದೊಮ್ಮೆ ಅವರಿಗೆ ಫಸ್ಟ್ 6 ವರ್ಷ ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆ 65 ವರ್ಷ ಕಂಪ್ಲೀಟ್ ಆದರೆ ಅವರು ನಿವೃತ್ತಿಯನ್ನು ಪಡ್ಕೊಂಡ ಹಾಗೆ ಎನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಚೇರ್ಮನ್ ಆರ್ ಮೆಂಬರ್ಸ್ ಆಫ್ ದಿ ಕಮಿಷನ್ಸ್ ಆರ್ ನಾಟ್ ಎಲಿಜಿಬಲ್ ಫಾರ್ ದಿ ರೀಅಪಾಯಿಂಟ್ ಆಫ್ಟರ್ ರಿಟೈರ್ಮೆಂಟ್. ನೋಡಿ, ಇಲ್ಲಿ ಏನಾಗುತ್ತೆ, ಒಮ್ಮೆ ನಿವೃತ್ತಿ ಆದ ಮೇಲೆ ಅಥವಾ ಒಮ್ಮೆ ಅಧ್ಯಕ್ಷ ಅಥವಾ ಸದಸ್ಯರಾದ ಮೇಲೆ, ಆಯೋಗದ ಅಧ್ಯಕ್ಷ ಅಥವಾ ಒಬ್ಬ ಸದಸ್ಯರು ಅವರ ನಿವೃತ್ತಿಯ ನಂತರ ಪುನರ್ನೇಮಕಾತಿಗೆ ಅರ್ಹರಾಗಿರುವುದಿಲ್ಲ. ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಸಹ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಹುದ್ದೆಗಳ ಮರು ನೇಮಕಾತಿಗೆ ಅರ್ಹರಿರುವುದಿಲ್ಲ ಎನ್ನುವಂಥದ್ದನ್ನು ನಾವು ನೋಡ್ಬೋದು. ಕೆಲವೊಮ್ಮೆ ಯೋಚನೆ ಮಾಡ್ತಾರೆ, ಒಮ್ಮೆ ಕೇಂದ್ರ ಲೋಕಸೇವಾ ಆಯೋಗದಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ ನಂತರ ಅವರನ್ನು ಮತ್ತೆ ಪುನಃ ರಾಜ್ಯ ಲೋಕಸೇವಾ ಆಯೋಗಕ್ಕೆ ಅಧ್ಯಕ್ಷನಾಗಿ ಅವರನ್ನು ನೇಮಕ ಮಾಡೋದಿಲ್ಲ. ಒಮ್ಮೆ ಅವರು ನೇಮಕವಾದ ನಂತರ ಮರು ನೇಮಕಾತಿ ಎನ್ನುವಂಥದ್ದು ಇಲ್ಲ. ಕೇವಲ ಅವರಿಗೆ 6 ವರ್ಷಗಳ ತನಕ ಮಾತ್ರ ಅಥವಾ 65 ವರ್ಷ ತುಂಬುವವರೆಗೆ ಮಾತ್ರ ಅವರ ಅಧಿಕಾರಾವಧಿ ಎನ್ನುವಂಥದ್ದು ಇರುತ್ತೆ. ನಿವೃತ್ತಿ ಆದ ನಂತರ ಮತ್ತೆ ಪುನಃ ಅವರು ಯಾವುದೇ ಸಂದರ್ಭದಲ್ಲೂ ಸಹಿತವಾಗಿ ಕೇಂದ್ರ ಲೋಕಸೇವಾ ಆಯೋಗಕ್ಕೂ ಅಧ್ಯಕ್ಷ ಅಥವಾ ಸದಸ್ಯನಾಗೋ ಹಾಗೆ ಇಲ್ಲ. ಅದೇ ರೀತಿಯಾಗಿ ಇತರ ರಾಜ್ಯಗಳ ಲೋಕಸೇವಾ ಆಯೋಗಕ್ಕೂ ಸಹಿತವಾಗಿ ಅಧ್ಯಕ್ಷ ಅಥವಾ ಸದಸ್ಯನಾಗಲಿಕ್ಕೆ ಅರ್ಹತೆ ಇಲ್ಲ ಎನ್ನುವಂಥದ್ದನ್ನು ಇಲ್ಲಿ ತಿಳಿಸಿರುವಂಥದ್ದನ್ನು ನಾವು ನೋಡ್ಬೋದು. ಎಷ್ಟು ದಿ ಚೇರ್ಮನ್ ಆಫ್ ದಿ UPSC ಇಸ್ ಆಲ್ಸೋ ನಾಟ್ ಎಲಿಜಿಬಲ್ ಫಾರ್ further employment under the central or state government. However, a members of the UPSC may be appointed as a chairman of the UPSC or of the State Public Service Commission. ಏನಾಗಿರುವಂಥದ್ದು, ಮರು ನೇಮಕಾತಿಗೆ ಅವರು ಅರ್ಹರಲ್ಲ. ಆದರೂ ಕೇಂದ್ರ ಸೇವಾ ಆಯೋಗದ ಸದಸ್ಯರೊಬ್ಬರನ್ನು ಕೇಂದ್ರ ಲೋಕಸೇವಾ ಅಥವಾ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡುವಂಥ ಅವಕಾಶಗಳು ಇರುವಂಥದ್ದನ್ನು ಮಾಡಿಕೊಳ್ಳಬಹುದಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ಒಮ್ಮೆ ಅಧ್ಯಕ್ಷನಾದಂಥವನಿಗೆ ಮರು ಅಧ್ಯಕ್ಷನಾಗಲಿಕ್ಕೆ ಅವಕಾಶ ಇರೋದಿಲ್ಲ. ಆದರೆ
ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರಲ್ಲಿ ಒಬ್ಬರನ್ನು, 10 ಜನ ಸದಸ್ಯರಿರ್ತಾರಲ್ವಾ, ಅದರಲ್ಲಿ ಒಬ್ಬನನ್ನು ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷನಾಗಿ ಮಾಡಬಹುದು, ಅಥವಾ ಇತರ ರಾಜ್ಯಗಳ ಲೋಕಸೇವಾ ಆಯೋಗದ ಅಧ್ಯಕ್ಷನಾಗಿ ಮಾಡ್ಬೋದು. ಆದರೆ ಅಧ್ಯಕ್ಷನಾದಂಥವನು ಏನು ಮಾಡೋ ಹಾಗೆ ಇಲ್ಲ, ಮತ್ತೆ ಅಧ್ಯಕ್ಷನಾಗಿ ಆಗೋ ಹಾಗೆ ಇಲ್ಲ, ಜೊತೆಗೆ ಉಳಿದಂತಹ ರಾಜ್ಯಗಳ ಲೋಕಸೇವಾ ಆಯೋಗದ ಅಧ್ಯಕ್ಷನಾಗಿಯೂ ಸಹ ಆಯ್ಕೆ ಆಗಬಾರದು ಎನ್ನುವಂಥದ್ದನ್ನು ಇಲ್ಲಿ ತಿಳಿಸಿರುವಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟು ರಿಮೂವಲ್. ಹಾಗಿದ್ದರೆ ಇವರನ್ನು ಹೇಗೆ ತೆಗೆದುಹಾಕ್ತಾರೆ? ಇವರ ಅಧಿಕಾರಾವಧಿಯಲ್ಲಿ ಇವರ ಪದಚ್ಯುತಿ ಎನ್ನುವಂಥದ್ದು ಹೇಗಾಗುತ್ತೆ? ಎ ಚೇರ್ಮನ್ ಆ್ಯಂಡ್ ಮೆಂಬರ್ಸ್ ಆಫ್ UPSC ಕ್ಯಾನ್ ಬಿ ರಿಮೂವ್ಡ್ ಫ್ರಮ್ ದಿ ಆಫೀಸ್ ಓನ್ಲಿ by an order of the President on the ground of misbehavior provided by the Supreme Court. All these provisions have been made to make the Commission an independent and impartial body. ಇವರ ಪದಚ್ಯುತಿ ಎನ್ನುವಂಥದ್ದು ಹೇಗಾಗುತ್ತಪ್ಪ ಅಂತಂದರೆ, ಯಾರದ್ದು ಪದಚ್ಯುತಿ? ಅಧ್ಯಕ್ಷ ಮತ್ತು ಇತರ ಸದಸ್ಯರ ಪದಚ್ಯುತಿ ಅಥವಾ ಅವರ ರಿಮೂವಲ್ ಹೇಗಾಗುತ್ತೆ ಅಂದರೆ, ರಿಮೂವಲ್ ಅಂತಂದರೆ ತೆಗೆದುಹಾಕುವಂಥದ್ದು. ಅಂದರೆ ಅವರು 6 ವರ್ಷ ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆ 65 ವರ್ಷನೂ ಸಹ ಆಗಿಲ್ಲ ಅಂತಂದರೆ ಅವರು ಡಿಸ್ಕ್ವಾಲಿಫಿಕೇಷನ್ ಆಗುವಂಥದ್ದು. ಹೇಗೆ? ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ಅವರ ದುರ್ನಡತೆಯ ಆಧಾರದ ಮೇಲೆ ಸರ್ವೋಚ್ಚ ನ್ಯಾಯಾಲಯದ ವಿಚಾರಣೆ ಮುಗಿದ ನಂತರ ರಾಷ್ಟ್ರಪತಿಗಳ ಆದೇಶದ ಮೇರೆಗೆ ಮಾತ್ರ ಅವರನ್ನು ಸದಸ್ಯತ್ವದಿಂದ ವಜಾಗೊಳಿಸಲು ಸಾಧ್ಯವಾಗುವಂಥದ್ದನ್ನು ನಾವು ನೋಡ್ತೀವಿ. ಒಂದೊಮ್ಮೆ ದುರ್ನಡತೆ ಅಂತಂದರೆ ಕೆಲವೊಮ್ಮೆ ದೇಶದ್ರೋಹದಂಥ ಅಪರಾಧಗಳಿರ್ಬೋದು, ಅಥವಾ ಕೆಲವೊಮ್ಮೆ ತಮ್ಮ ಒಂದು ಅಧಿಕಾರ ವ್ಯಾಪ್ತಿಯನ್ನು ಮೀರಿ ನಡ್ಕೊಳ್ಳುವಂಥ ಸಂದರ್ಭಗಳಿರ್ಬೋದು, ನಡ್ಕೊಂಡಿರ್ಬೋದು. ಅಂಥ ಸಂದರ್ಭದಲ್ಲಿ ಆ ಪ್ರಕರಣವನ್ನು ಕೋರ್ಟಿಗೆ ತೆಗೆದುಕೊಂಡು ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಆ ಒಂದು ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುವಂಥದ್ದನ್ನು ನಾವು ನೋಡ್ತೀವಿ. ಕೈಗೆತ್ತಿಕೊಂಡು ಒಂದೊಮ್ಮೆ ಈ ಅಧ್ಯಕ್ಷ ಅಥವಾ ಸದಸ್ಯರು ಎನ್ನುವಂಥವರು ತಪ್ಪು ಮಾಡಿದ್ದಾರೆ ಅಂತ ಆದರೆ ಅವರನ್ನು ತಪ್ಪಿತಸ್ಥರು ಅಂತ ಸುಪ್ರೀಂ ಕೋರ್ಟ್ ಅನೌನ್ಸ್ ಮಾಡುತ್ತೆ. ಅನೌನ್ಸ್ ಮಾಡಿದ ನಂತರ ಅವರನ್ನು ಕೆಳಗಿಳಿಸುವಂಥ ಅಧಿಕಾರದಿಂದ ರಿಮೂವ್ಗೊಳಿಸುವಂಥ ತೆಗೆದುಹಾಕುವಂಥ ಅಧಿಕಾರ ಎನ್ನುವಂಥದ್ದು ರಾಷ್ಟ್ರಪತಿಗೆ ಮಾತ್ರ ಇರುವಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು. ನೇಮಕ ಮಾಡುವಂಥವರು ಸಹ ಯಾರಾಗಿರ್ತಾರೆ? ರಾಷ್ಟ್ರಪತಿ. ಅದೇ ರೀತಿಯಾಗಿ ಇವರ ದುರ್ನಡತೆ ಆಧಾರದ ಮೇಲೆ ತೆಗೆದುಹಾಕುವಂಥವರು ಸಹ ಯಾರಾಗಿರ್ತಾರೆ? ರಾಷ್ಟ್ರಪತಿಗಳೇ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಆದರೆ ಯಾರ ಪರ್ಮಿಷನ್ ಬೇಕು ಅಲ್ಲಿ? ಕೋರ್ಟ್, ಸುಪ್ರೀಂ ಕೋರ್ಟ್ ಎನ್ನುವಂಥದ್ದು ಅವನು ತಪ್ಪು ಮಾಡಿದ್ದಾನೆ, ಅವನು ಮಿಸ್ಬಿಹೇವಿಯರ್ ಮಾಡಿದ್ದಾನೆ, ಅವನು ಅನರ್ಹ ಅಂದರೆ ಅವನು ಲೋಕಸೇವಾ ಆಯೋಗದಲ್ಲಿ ಅಧ್ಯಕ್ಷ ಅಥವಾ ಸದಸ್ಯನಾಗಿ ಮುಂದುವರಿಯಲು ಯೋಗ್ಯನಿಲ್ಲ ಅಂತ ಸುಪ್ರೀಂ ಕೋರ್ಟ್ ಏನಾದರೂ ಹೇಳಿದರೆ, ಆರ್ಡ್ರನ್ನು ಹೊರಡಿಸಿದರೆ, ಆ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಅವರನ್ನು ಪದಚ್ಯುತಿಗೊಳಿಸುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸೊ ಇವರ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ಕಾಲಕಾಲಕ್ಕೆ ಸಹಿತವಾಗಿ ಅವರ ವೇತನಗಳನ್ನು ಭತ್ಯೆಗಳನ್ನು ನೀಡಲಾಗುವಂಥದ್ದನ್ನು ನಾವು ನೋಡ್ತೀವಿ. ಅದು ರಾಷ್ಟ್ರಪತಿಗಳು ನಿರ್ಧರಿಸುವಂಥದ್ದನ್ನು ಸಹ ನೋಡಬಹುದು. ನೆಕ್ಸ್ಟ್, ಫಂಕ್ಷನ್ಸ್ ಆಫ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯ ಏನು, ಕೆಲಸ ಏನಪ್ಪ ನೋಡೋದಾದರೆ, ಇನ್ ಆರ್ಟಿಕಲ್ 320 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎನ್ಯೂಮರೇಟ್ ಟು ದಿ ಫಂಕ್ಷನ್ಸ್ ಆಫ್ ದಿ UPSC. ಇಲ್ಲಿ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯ ಏನು ಎನ್ನುವುದನ್ನು ಭಾರತ ಸಂವಿಧಾನ ವಿಧಿ 320ರಲ್ಲಿ ತಿಳಿಸಿರುವಂಥದ್ದನ್ನು ನಾವು ನೋಡ್ಬೋದು. ಹಾಗಿದ್ರೆ ಏನೆಲ್ಲ ಕೆಲಸ ಮಾಡುತ್ತೆ UPSC ಎನ್ನುವಂಥದ್ದು? ಇದು ಇಂಪಾರ್ಟೆಂಟೇ, 5 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇದೆ. ಇಸ್ ಟು ಎಕ್ಸ್ಪ್ಲೇನ್ ದಿ ಫಂಕ್ಷನ್ಸ್ ಆಫ್ ದಿ UPSC ಅಂತ. ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳು ಅಥವಾ ಕಂಪೋಸಿಷನ್ಸನ್ನು ಬರೀರಿ ಅಂತ ಕೇಳಬಹುದು. ಅಥವಾ ಶಾರ್ಟ್ ನೋಟ್ ಆನ್ ದಿ UPSC, ಕೇಂದ್ರ ಲೋಕಸೇವಾ ಆಯೋಗದ ಕುರಿತಾಗಿ ಟಿಪ್ಪಣಿ ಬರೆಯಿರಿ ಅಂತಾನೂ ಸಹ ಕೇಳ್ಬೋದು 5 ಮಾರ್ಕ್ಸ್ಗೆ. ಸೊ ಹಾಗಿದ್ರೆ ಈ ಒಂದು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಫಂಕ್ಷನ್ಸ್, ಕಾರ್ಯಗಳು ಏನು ಅಂತ ನೋಡೋದಾದರೆ, ಟು ಕಂಡಕ್ಟ್ ಎಕ್ಸಾಮಿನೇಷನ್ಸ್ ಫಾರ್ ಅಪಾಯಿಂಟ್ಮೆಂಟ್ ಟು ದಿ ಸೆಂಟ್ರಲ್ ಸರ್ವಿಸ್ ಆ್ಯಂಡ್ ಆಲ್ ಇಂಡಿಯಾ ಸರ್ವಿಸ್. ಕೇಂದ್ರ ಮತ್ತು
ಅಖಿಲ ಭಾರತ ಸೇವೆಗಳಿಗೆ ನೇಮಕಾತಿ ಮಾಡಲು ಪರೀಕ್ಷೆಗಳನ್ನು ನಡೆಸುವಂಥದ್ದು. UPSC ಎಕ್ಸಾಮ್ಸ್ಗಳು ಬರುತ್ತಲ್ವಾ, ಈಗ ಡಿಗ್ರಿ ಕಂಪ್ಲೀಟ್ ಆದ ನಂತರ UPSC ಎಕ್ಸಾಮನ್ನು ಬರೀಲಿಕ್ಕೆ ಅರ್ಹರಾಗಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಅಂದರೆ UPSC ಯಾವುದರ ಎಕ್ಸಾಮ್ ನಡೆಯುತ್ತೆ? ಸೆಂಟ್ರಲ್ ಸರ್ವಿಸಿಗೆ, ಕೇಂದ್ರ ಸೇವೆಗೆ ಸೇವೆ ಸಲ್ಲಿಸುವಂಥವರನ್ನು, ಅಂದರೆ ಅವರ ಕ್ವಾಲಿಟಿಯನ್ನು ತಿಳ್ಕೊಳ್ಬೇಕಲ್ವ, ಅದಕ್ಕೋಸ್ಕರವಾಗಿ ಇಸ್ ದಿ ಕಂಡಕ್ಟ್ ಆನ್ ದಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವಂತಹ ಜವಾಬ್ದಾರಿ ಎನ್ನುವಂಥದ್ದು ಇಲ್ಲಿ ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಇದ್ದಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಅದರ ಜೊತೆಗೆ ಇಸ್ ದಿ ಆಲ್ ಇಂಡಿಯಾ ಸರ್ವೀಸ್, ಅಖಿಲ ಭಾರತ ಸೇವೆಗಳು, IAS, IPS ಆ್ಯಂಡ್ IFS, ಈ 3 ಪರೀಕ್ಷೆಗಳನ್ನು ನಡೆಸುವಂಥವ್ರು ಯಾರಂತಾಯಿತು ಆಗಿದ್ರೆ UPSC, ಅಂದರೆ ಆಲ್ ಇಂಡಿಯಾ ಸರ್ವೀಸ್ ಆ್ಯಂಡ್ ಸೆಂಟ್ರಲ್ ಸರ್ವೀಸ್, ಕೇಂದ್ರ ಸೇವೆಗೆ ಮತ್ತು ಅಖಿಲ ಭಾರತ ಸೇವೆಗೆ ಪರೀಕ್ಷೆಗಳನ್ನು ನಡೆಸುವಂತಹ ಜವಾಬ್ದಾರಿ ಎನ್ನುವಂಥದ್ದು, ಕಾರ್ಯ ಎನ್ನುವಂಥದ್ದನ್ನು ಕೇಂದ್ರ ಲೋಕಸೇವಾ ಆಯೋಗ ಮಾಡುವಂಥದ್ದನ್ನು ನಾವು ನೋಡಬಹುದಾಗಿದೆ. ನೆಕ್ಸ್ಟ್ ಸೆಕೆಂಡ್ ಒನ್, ಟು ಅಸಿಸ್ಟ್ 2 or more states one recruit for joint ರಿಕ್ರೂಟ್ಮೆಂಟ್ ಫಾರ್ ಎನಿ ಸರ್ವೀಸ್, 2 ಅಥವಾ ಹೆಚ್ಚಿನ ರಾಜ್ಯಗಳಿಗೆ, 2 ಅಥವಾ 2ಕ್ಕಿಂತ ಹೆಚ್ಚಿನ ರಾಜ್ಯಗಳಿಗೆ ಬೇಡಿಕೆಯ ಮೇಲೆ ವಿಶೇಷವಾಗಿ ಅರ್ಹತೆಯನ್ನು ಆಧರಿಸಿ ಯಾವುದೇ ಸೇವೆಗಳಿಗೆ ಅಗತ್ಯವಿರುವಷ್ಟು ಜಂಟಿ ನೇಮಕಾತಿಯನ್ನು ಮಾಡಿಕೊಳ್ಳುವಂಥ ಕೆಲಸ ಎನ್ನುವಂಥದ್ದು ಇದಕ್ಕಿದೆ. ಫಾರ್ ಎಕ್ಸಾಂಪಲ್, ತಮಿಳುನಾಡು ಮತ್ತು ಕರ್ನಾಟಕ 2 ಸೇರಿಬಿಟ್ಟು ಒಂದು ಹೈ ಪೋಸ್ಟನ್ನು ಕ್ರಿಯೇಟ್ ಮಾಡಬೇಕು ಅಂತ ಇದೆ. ಅಂದರೆ ಈ 2 ರಾಜ್ಯಗಳಿಗೆ ಸಂಬಂಧಿಸಿದಂತೆ ಕೆಲಸವನ್ನು ಮಾಡಲಿಕ್ಕೆ ಅಪಾಯಿಂಟ್ಮೆಂಟ್ ಆಗಬೇಕು ಅಂತ ಆದರೆ ಕರ್ನಾಟಕ ಮತ್ತು ತಮಿಳುನಾಡು 2 ಸೇರಿ UPSCಗೆ ಹೇಳ್ತಾರೆ, ನಮ್ಮ 2 ರಾಜ್ಯಗಳಿಗೆ ಸೇರಿ ಒಂದು ಎಕ್ಸಾಮ್ಸನ್ನು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ನಡೆಸಿ ಒಂದು ಕ್ವಾಲಿಟಿ ಎಂಪ್ಲಾಯೀಸನ್ನು, ಅಂದರೆ ಆಡಳಿತಾತ್ಮಕ ಹುದ್ದೆಗೆ ನೇಮಕ ಮಾಡಿ ಕೊಡಿ ಅಂತ, ಪರೀಕ್ಷೆಗಳನ್ನು ನಡೆಸಿಕೊಡಿ ಅಂತ ಕೇಳ್ಬೋದು UPSCಯನ್ನು. ಆವಾಗ ಅವರು ಆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ನಡೆಸುವಂಥ ಜವಾಬ್ದಾರಿಯನ್ನು ಅಥವಾ ಕಾರ್ಯವನ್ನು ನಿರ್ವಹಿಸುವಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಥರ್ಡ್ ಒನ್, ಟು ಅಡ್ವೈಸ್ ದಿ ಗವರ್ನಮೆಂಟ್ ಆನ್ ಮ್ಯಾಟರ್ಸ್ ರಿಲೇಟಿಂಗ್ ಟು ದಿ ಮೆಥಡ್ಸ್ ಆಫ್ ದಿ ರಿಕ್ರೂಟ್ಮೆಂಟ್, ಪ್ರಮೋಷನ್ಸ್, ಟ್ರಾನ್ಸ್ಫರ್ಸ್, disciplinary actions ಆ್ಯಂಡ್ ಇಂಟರ್ ಸರ್ವೀಸ್ ಮ್ಯಾಟರ್ಸ್. ನೇಮಕಾತಿಯ ವಿಧಾನ ಇರ್ಬೋದು, ಬಡ್ತಿಗಳು ಇರ್ಬೋದು, ವರ್ಗಾವಣೆಗಳು ಇರ್ಬೋದು, ಅಥವಾ ಶಿಸ್ತು ಕ್ರಮಗಳು ಮತ್ತು ಅಂತರ್ ಸೇವೆಗೆ ಸಂಬಂಧಿಸಿದಂತೆ ನೇಮಕಾತಿ ಸರ್ಕಾರಕ್ಕೆ ತಿಳುವಳಿಕೆಯನ್ನು ನೀಡುವಂಥದ್ದು. ಕೆಲವೊಮ್ಮೆ ನೇಮಕಾತಿಯ ಸಂದರ್ಭಗಳಲ್ಲಿ ಸರ್ಕಾರಗಳು ಹಿಡಿತವನ್ನು ಸಾಧಿಸದೇ ಇರ್ಬೋದು. ಆ ಸಂದರ್ಭದಲ್ಲಿ ನೇಮಕಾತಿ ಹೇಗೆ ಮಾಡಿಕೊಳ್ಬೇಕು ಅಂತ ಅಡ್ವೈಸ್ ಮಾಡುವಂಥ ಕಾರ್ಯ ಅಥವಾ ಜವಾಬ್ದಾರಿ ಎನ್ನುವಂಥದ್ದು UPSCಗೆ ಇರುವಂಥದ್ದನ್ನು ನೋಡ್ತೀವಿ. ಅದೇ ರೀತಿಯಾಗಿ ಪ್ರಮೋಷನ್, ಬಡ್ತಿಯನ್ನು ಯಾವ ಬೇಸಿಸ್ ಮೇಲೆ ಕೊಡಬೇಕು, ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಪ್ರಮೋಷನನ್ನು ಕೊಡಬೇಕು, ಇವೆಲ್ಲವನ್ನು ಸಹಿತವಾಗಿ ಏನು ಮಾಡಿರುವಂಥದ್ದು ಕೇಂದ್ರ ಲೋಕಸೇವಾ ಆಯೋಗ ಎನ್ನುವಂಥದ್ದು ಸರ್ಕಾರಕ್ಕೆ ತಿಳುವಳಿಕೆ ಅಥವಾ ತಿಳಿಸುವಂಥ ಜವಾಬ್ದಾರಿ ಎನ್ನುವಂಥದ್ದು ಇದ್ದಿರುವಂಥದ್ದನ್ನು ನಾವು ನೋಡ್ತೀವಿ. ಅದರ ಜೊತೆಗೆ ಟ್ರಾನ್ಸ್ಫರ್, ವರ್ಗಾವಣೆ ಮಾಡಲಿಕ್ಕೆ, ಅಂದರೆ ಕೇಂದ್ರ ಸೇವೆಯಲ್ಲಿ ಆಡಳಿತ ನಿರ್ವಹಿಸುವಂಥವರಿಗೆ ಯಾವ ರೀತಿಯಾಗಿ ಅವರನ್ನು ವರ್ಗಾವಣೆಗೆ ಅವಕಾಶವನ್ನು ಕೊಡಬೇಕು, ಅವರ ಮೇಲೆ ಯಾವ ರೀತಿ ಶಿಸ್ತು ಕ್ರಮಗಳನ್ನು ಕೈಗೊಳ್ಳಬೇಕು ಎನ್ನುವುದರ ಕುರಿತಾಗಿ ಸರ್ಕಾರಕ್ಕೆ ತಿಳುವಳಿಕೆಯನ್ನು ಹೇಳುವಂತಹ ಅಧಿಕಾರ ಎನ್ನುವಂಥದ್ದು ಇಲ್ಲಿ ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಇದ್ದಿರುವಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಇಸ್ ಟು ದಿ ಪ್ರೆಸಿಡೆಂಟ್ ಆ್ಯನ್ಯುವಲ್ ರಿಪೋರ್ಟ್ ರಿಗಾರ್ಡಿಂಗ್ ಇಟ್ಸ್ ವರ್ಕಿಂಗ್ ಟು ದಿ ಪ್ರೆಸಿಡೆಂಟ್ ಟು ಪ್ರೆಸೆಂಟ್ ಆ್ಯನ್ಯುವಲ್ ರಿಪೋರ್ಟ್ ರಿಗಾರ್ಡಿಂಗ್ ಇಟ್ಸ್ ವರ್ಕಿಂಗ್ ಟು ದಿ ಪ್ರೆಸಿಡೆಂಟ್. ತಮ್ಮ ಕರ್ತವ್ಯ ನಿರ್ವಹಣೆಗೆ ಸಂಬಂಧಿಸಿದ ವಾರ್ಷಿಕ ವರದಿಯನ್ನು ಇವರು ರಾಷ್ಟ್ರಪತಿಗೆ ಸಲ್ಲಿಸಬೇಕಾಗುತ್ತೆ. ಈ ವರ್ಷ ಎಷ್ಟು ಎಕ್ಸಾಮ್ಸ್ಗಳನ್ನು, ಎಷ್ಟು UPSC ಎಕ್ಸಾಮ್ಸ್ಗಳನ್ನು ಕಂಡಕ್ಟ್ ಮಾಡಲಾಗಿದೆ, ಜೊತೆಗೆ ಎಷ್ಟು ರಿಕ್ರೂಟ್ಮೆಂಟ್ಗಳನ್ನು, ಅಪಾಯಿಂಟ್ಮೆಂಟ್ಗಳನ್ನು, ಎಷ್ಟು ನೇಮಕಾತಿಗಳನ್ನು ಮಾಡಲಾಗಿದೆ, ಎಷ್ಟು ರೀತಿಯಾದಂಥ ಆಡಳಿತಾತ್ಮಕ ಸೇವೆಗೆ ಪರೀಕ್ಷೆಗಳನ್ನು ನಡೆಸಲಾಗಿದೆ ಎನ್ನುವುದರ ಕುರಿತಾಗಿ
ಇಸ್ ಟು ಸಬ್ಮಿಟ್ ಟು ದಿ ಆನ್ಯುವಲ್ ರಿಪೋರ್ಟ್ ಇಸ್ ಟು ದಿ ಪ್ರೆಸಿಡೆಂಟ್, ಅಂದರೆ ರಾಷ್ಟ್ರಪತಿಗಳಿಗೆ ವಾರ್ಷಿಕ ವರದಿಯನ್ನು ನೀಡಬೇಕಾಗಿರುವಂಥ ಜವಾಬ್ದಾರಿ ಎನ್ನುವಂಥದ್ದು ಕೇಂದ್ರ ಲೋಕಸೇವಾ ಆಯೋಗದ ಮೇಲೆ ಇದ್ದಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಅದೇ ರೀತಿಯಾಗಿ ಟು ಎಕ್ಸರ್ಸೈಸ್ such additional functions as provided by an act of parliament, ಸಂಸತ್ತಿನ ಕಾಯ್ದೆಯಲ್ಲಿ ಒದಗಿಸಿರುವ ಹೆಚ್ಚುವರಿ ಕಾರ್ಯವನ್ನು ಕೈಗೊಳ್ಳುವುದು ಸಹ ಇಲ್ಲಿ UPSC ಕೆಲಸ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಕೆಲವೊಮ್ಮೆ ಪಾರ್ಲಿಮೆಂಟ್ ಎನ್ನುವಂಥದ್ದು ಕೆಲವೊಂದಿಷ್ಟು ರಿಕ್ರೂಟ್ಮೆಂಟ್ಗಳನ್ನು ಮಾಡಿ ಅಥವಾ ಕೆಲವೊಂದಿಷ್ಟು ಕಾಂಪಿಟೇಟಿವ್ ಹೆಚ್ಚುವರಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಿ ಅಂತ ಕೇಳಬಹುದು. ಹೆಚ್ಚುವರಿ ನೇಮಕಾತಿಯನ್ನು ಮಾಡಿಕೊಡಿ ಅಂತ ಪಾರ್ಲಿಮೆಂಟು ಅಥವಾ ಸಂಸತ್ತು ಎನ್ನುವಂಥದ್ದು UPSCಯನ್ನು ಕೇಳಿಕೊಂಡಾಗ ಅದನ್ನು ಸಂಸತ್ತು ನೀಡಿದಂಥ ಹೆಚ್ಚುವರಿ ಜವಾಬ್ದಾರಿಯನ್ನು ನಿರ್ವಹಿಸುವ ಹೊಣೆಗಾರಿಕೆ ಎನ್ನುವಂಥದ್ದು ಕೇಂದ್ರ ಲೋಕಸೇವಾ ಆಯೋಗದ ಮೇಲೆ ಇರುತ್ತೆ. ನೆಕ್ಸ್ಟ್, ಟು ಸರ್ವಲ್ ಆಲ್ ಆರ್ ಎನಿ ನೀಡ್ಸ್ ಆಫ್ ದಿ ಸ್ಟೇಟ್ ಗವರ್ನಮೆಂಟ್ ಆನ್ ರಿಕ್ರೂಟ್ಸ್ ಬೈ ದಿ ಗವರ್ನರ್ ಆ್ಯಂಡ್ ವಿತ್ ದಿ ಅಪ್ರೂವಲ್ ಆಫ್ ದಿ ಪ್ರೆಸಿಡೆಂಟ್. ರಾಷ್ಟ್ರಪತಿಗಳ ಅನುಮೋದನೆಯೊಂದಿಗೆ ಮತ್ತು ರಾಜ್ಯಪಾಲರ ಕೋರಿಕೆಯ ಮೇರೆಗೆ ಸಂಬಂಧಪಟ್ಟ ರಾಜ್ಯದ ಯಾವುದೇ ಕಾರ್ಯವನ್ನು ನಿರ್ವಹಿಸುವಂಥದ್ದು ಸಹ ಇಲ್ಲಿ UPSC ಕೆಲಸ ಆಗಿರುತ್ತೆ. ಒಂದು ಕರ್ನಾಟಕದಲ್ಲಿ ಏನೋ ರಿಕ್ರೂಟ್ಮೆಂಟ್ ಆಗಬೇಕು, ನೇಮಕಾತಿ ಆಗಬೇಕು ಅಂತಂದರೆ ನಮ್ಮ ಗವರ್ನರ್ ಯಾರನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಪ್ರೆಸಿಡೆಂಟ್ ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ಒಂದು ಸ್ಟೇಟಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಮಾಡಲಿಕ್ಕೆ UPSCಗೆ ಹೇಳಿ ಅಂತ ಕೇಳ್ಕೊಳ್ಬೋದು. ಆವಾಗ ರಾಷ್ಟ್ರಪತಿಗಳು UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನಿಗೆ ಆರ್ಡರ್ ಮಾಡ್ತಾರೆ. ಆವಾಗ ಕರ್ನಾಟಕದ ಕೆಲವೊಂದಿಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಸಹ ಮಾಡಿಕೊಡಲಿಕ್ಕೆ ಇಲ್ಲಿ ಕೇಂದ್ರ ಲೋಕಸೇವಾ ಆಯೋಗ ನೆರವಾಗಬೇಕಾಗಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಸೊ ಹಾಗಿದ್ರೆ ಈ ಒಂದು ಕೇಂದ್ರ ಲೋಕಸೇವಾ ಆಯೋಗದ ಕೆಲಸ ಏನಪ್ಪ ಅಂತಂದರೆ ಟು ದಿ ಕಂಡಕ್ಟ್ ಟು ದಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಟು ದಿ ಸೆಂಟ್ರಲ್ ಸರ್ವಿಸ್, ಕೇಂದ್ರ ಸೇವೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಿ ಮೆರಿಟ್ ಬೇಸಿಸ್ ಮೇಲೆ ಅವರನ್ನು ಆಯ್ಕೆ ಮಾಡುವಂಥ ಅಥವಾ ಸರ್ಕಾರಕ್ಕೆ ಶಿಫಾರಸು ಮಾಡುವಂಥ ಅಧಿಕಾರ ಎನ್ನುವಂಥದ್ದು ಇಲ್ಲಿ ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಇರುವಂಥದ್ದನ್ನು ನಾವು ನೋಡ್ಬೋದು. ಸೊ ಇವಿಷ್ಟು ಫಂಕ್ಷನ್ಸ್ ಆಫ್ ದಿ UPSC, ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳು. ನೆಕ್ಸ್ಟ್, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ KPSC, ಕರ್ನಾಟಕ ಲೋಕಸೇವಾ ಆಯೋಗ ಎನ್ನುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಇದು ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರೊವೈಡ್ಸ್ ಫಾರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಎ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ ಫಾರ್ ಈಚ್ ಸ್ಟೇಟ್ ಆರ್ 2 or more ಸ್ಟೇಟ್ ಜಾಯಿಂಟ್ಲಿ. ಭಾರತ ಸಂವಿಧಾನವು ಪ್ರತಿ ರಾಜ್ಯದಲ್ಲಿ ಒಂದು ರಾಜ್ಯ ಲೋಕಸೇವಾ ಆಯೋಗ ಮತ್ತು 2 ಅಥವಾ ಅದಕ್ಕಿಂತ ಹೆಚ್ಚಿನ ರಾಜ್ಯಗಳಲ್ಲಿ ಜಂಟಿ ಲೋಕಸೇವಾ ಆಯೋಗ ಸ್ಥಾಪನೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಅದೇ ರೀತಿಯಾಗಿ ಕರ್ನಾಟಕ ಲೋಕಸೇವಾ ಆಯೋಗವೂ ಸಹಿತವಾಗಿ ಸ್ಥಾಪನೆಯಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಹೇಗೆ ಕೇಂದ್ರದಲ್ಲಿ ಕೇಂದ್ರ ಆಡಳಿತಾತ್ಮಕ ಅಥವಾ ಕೇಂದ್ರ ಆಡಳಿತಕ್ಕೆ ಅಧಿಕಾರಿಗಳನ್ನು ನೇಮಕ ಮಾಡಿಕೊಳ್ಳಿಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಬೇಕು, ಅದೇ ರೀತಿಯಾಗಿ ಪ್ರತಿ ರಾಜ್ಯಗಳಲ್ಲೂ ಸಹ ರಾಜ್ಯ ಆಡಳಿತಕ್ಕೆ ಬೇಕಾದಂಥ ಅಧಿಕಾರಿಗಳನ್ನು ನೇಮಕ ಮಾಡಿಕೊಳ್ಳಿಕ್ಕೆ, ಅಧಿಕಾರಿ ವರ್ಗಗಳನ್ನು ಅಪಾಯಿಂಟ್ ಮಾಡಿಕೊಳ್ಳಿಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಬೇಕಾಗಿರುತ್ತೆ. ಅದಕ್ಕೋಸ್ಕರವಾಗಿಯೇ ಪ್ರತಿಯೊಂದು ರಾಜ್ಯದಲ್ಲಿ ಒಂದು ರಾಜ್ಯ ರಾಜ್ಯ ಲೋಕಸೇವಾ ಆಯೋಗ ಅಥವಾ 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳು ಸೇರಿಸಿ ಒಂದು ಜಂಟಿ ಲೋಕಸೇವಾ ಆಯೋಗವನ್ನು ಸ್ಥಾಪನೆ ಮಾಡಿಕೊಳ್ಳಿಕ್ಕೆ ಅಥವಾ ಅದನ್ನು ಸ್ಥಾಪನೆಯನ್ನು ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಅಕಾರ್ಡಿಂಗ್ಲಿ ದಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್ ವಾಸ್ ಸೆಟ್ ಅಪ್ ಟು ದಿ consisting of the chairman and such other members to be a determinate
by the governor of the state from time to time. ರಾಜ್ಯವೊಂದು ಲೋಕಸೇವಾ ಆಯೋಗ ಅಥವಾ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಅಧ್ಯಕ್ಷ ಎನ್ನುವಂಥವ್ರು ಇರುವಂಥದ್ದನ್ನು ನೋಡ್ತೀವಿ. ಅದೇ ರೀತಿಯಾಗಿ ಇತರ ಸದಸ್ಯರನ್ನು ಸಹಿತವಾಗಿ ಒಳಗೊಂಡಿರುವಂಥದ್ದನ್ನು ಕಾಣ್ತೀವಿ. ಆಯೋಗಕ್ಕೆ ನೇಮಕಗೊಂಡಂತಹ ಸದಸ್ಯರಲ್ಲಿ ಕನಿಷ್ಠ ಅರ್ಧದಷ್ಟು ಸದಸ್ಯರು ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರಬೇಕಾಗುತ್ತೆ. ಹೇಗೆ ಒಂದು ಕೇಂದ್ರ ಲೋಕಸೇವಾ ಆಯೋಗದಲ್ಲಿ ಈ ರೀತಿಯಾದಂಥ ವ್ಯವಸ್ಥೆ ಇದೆಯೋ, ಅಂದರೆ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ಅಂದರೆ ಆಡಳಿತಾತ್ಮಕವಾಗಿ ಸೇವೆ ಸಲ್ಲಿಸಿದಂಥವರು ಆಗಿರಬೇಕು. ಅದೇ ರೀತಿಯಾಗಿ ರಾಜ್ಯದಲ್ಲೂ ಸಹಿತವಾಗಿ ಅರ್ಧದಷ್ಟು ಸದಸ್ಯರು ಎನ್ನುವಂಥವರು ವಿವಿಧ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿರುವಂಥವರಾಗಿರಬೇಕು. ಟು ದಿ ರಿಮೈನ್ ಇನ್ ಮೆಂಬರ್ಸ್ ಮಸ್ಟ್ ಬಿ ಎ ರೆಪ್ರೆಸೆಂಟೇಟಿಂಗ್ ಇನ್ ವೇರಿಯಸ್ ಇಂಟ್ರೆಸ್ಟ್ ಆಫ್ ದಿ ಕಮ್ಯುನಿಟಿ. ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡೋ ಆಗಿರಬೇಕಾಗುತ್ತೆ. ಎಟ್ ಪ್ರೆಸೆಂಟ್ ದೆರ್ ಈಸ್ ಎ ಚೇರ್ಮನ್ ಆ್ಯಂಡ್ 9 ಮೆಂಬರ್ಸ್. ಈಗ ಇರುವಂಥವನು ಒಬ್ಬ ಅಧ್ಯಕ್ಷ ಮತ್ತು 9 ಜನ ಸದಸ್ಯರು ಇರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಒಬ್ಬ ಅಧ್ಯಕ್ಷ ಇರ್ತಾನೆ, 9 ಜನ ಸದಸ್ಯರಿರ್ತಾರೆ. ಅದು ಎಲ್ಲಿ? ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ. ಅದೇ ಕೇಂದ್ರ ಲೋಕಸೇವಾ ಆಯೋಗದಲ್ಲಿ 10 ಜನ, 10 ಮೆಂಬರ್ಸ್ ಆ್ಯಂಡ್ ಚೇರ್ಮನ್. ಕೇಂದ್ರ ಲೋಕಸೇವಾ ಆಯೋಗದಲ್ಲಿ ಒಬ್ಬ ಅಧ್ಯಕ್ಷ ಮತ್ತು 10 ಜನ ಸದಸ್ಯರು ಎನ್ನುವಂಥವರು ಇರುವಂಥದ್ದನ್ನು ನೋಡ್ತೀವಿ. ಇಷ್ಟು ದಿ ಅಪಾಯಿಂಟ್ಮೆಂಟ್. ಹಾಗಿದ್ರೆ ಈ ಕರ್ನಾಟಕ ಲೋಕಸೇವಾ ಆಯೋಗದ ಚೇರ್ಮನ್ ಮತ್ತು ಸದಸ್ಯರನ್ನು ಯಾರು ಅಪಾಯಿಂಟ್ ಮಾಡ್ತಾರಂತ ನೋಡೋದಾದರೆ, ಇಷ್ಟು ದಿ ಚೇರ್ಮನ್ ಆ್ಯಂಡ್ ಮೆಂಬರ್ಸ್ ಆಫ್ ದಿ KPSC ಆರ್ ಅಪಾಯಿಂಟೆಡ್ ಬೈ ದಿ ಗವರ್ನರ್ ಆನ್ ದಿ recommendations of the state cabinet. ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರನ್ನು ನೇಮಕ ಮಾಡುವಂಥವರು ರಾಜ್ಯಪಾಲರಾಗಿರ್ತಾರೆ. ಇವರು ಯಾರ ಒಂದು ಶಿಫಾರಸ್ಸಿನ ಮೇರೆಗೆ ನೇಮಕ ಮಾಡ್ತಾರಪ್ಪ ಅಂತಂದರೆ, ರಾಜ್ಯ ಸಚಿವ ಸಂಪುಟದ ಶಿಫಾರಸ್ಸಿನ ಮೇರೆಗೆ ರಾಜ್ಯಪಾಲರು ಅಧ್ಯಕ್ಷ ಮತ್ತು ಸದಸ್ಯರನ್ನು ನೇಮಕಾತಿಯನ್ನು ನೇಮಕವನ್ನು ಮಾಡುವಂಥದ್ದನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ. ಸೊ ಸೆಂಟ್ರಲಲ್ಲಿ ಹೇಗೆ, UPSCಯಲ್ಲಿ ಹೇಗಿರುವಂಥದ್ದು, ಚೇರ್ಮನ್ ಆ್ಯಂಡ್ ಮೆಂಬರ್ಸ್ ಆರ್ ದಿ ಅಪಾಯಿಂಟ್ ಬೈ ದಿ ಪ್ರೆಸಿಡೆಂಟ್. ಇಷ್ಟು ದಿ ರೆಕಮೆಂಡೇಶನ್ಸ್ ಆಫ್ ದಿ ಯೂನಿಯನ್ ಕ್ಯಾಬಿನೆಟ್. ಅಲ್ಲಿ ಏನಿತ್ತು, ಕೇಂದ್ರ ಲೋಕಸೇವಾ ಆಯೋಗದಲ್ಲಿ ಅಧ್ಯಕ್ಷ ಮತ್ತು ಸದಸ್ಯರನ್ನು ನೇಮಕ ಮಾಡುವಂಥವರು ರಾಷ್ಟ್ರಪತಿಗಳಾಗಿರ್ತಾರೆ. ಇವರು ಕೇಂದ್ರ ಸಚಿವ ಸಂಪುಟದ ಸಲಹೆಯ ಮೇರೆಗೆ ನೇಮಕ ಮಾಡುವಂಥದ್ದನ್ನು ನೋಡ್ತೀವಿ. ಇಲ್ಲಿ ರಾಜ್ಯಪಾಲರು ನೇಮಕವನ್ನು ಮಾಡ್ತಾರೆ, ರಾಜ್ಯ ಸಚಿವ ಸಂಪುಟದ ಶಿಫಾರಸ್ಸಿನ ಅನ್ವಯವಾಗಿ ನೇಮಕ ಮಾಡುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ನೆಕ್ಸ್ಟ್, ಟರ್ಮ್ ಆರ್ ಟೆನ್ಯೂರ್ ಇಸ್ ದಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ಟರ್ಮ್, ಅಧಿಕಾರಾವಧಿ ಎಷ್ಟು ಅಂತ ನೋಡೋದಾದರೆ, ದಿ ಚೇರ್ಮನ್ ಆ್ಯಂಡ್ ಮೆಂಬರ್ಸ್ ಆಫ್ ದಿ KPSC ಆರ್ ಅಪಾಯಿಂಟೆಡ್ ಫಾರ್ ಎ ಪೀರಿಯಡ್ ಆಫ್ 6 years ಆರ್ ಟಿಲ್ ದೇ ಆರ್ ಅಟೈನ್ ದಿ ಏಜ್ ಆಫ್ 62 years, whatever is to the earlier. ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ಅಧಿಕಾರಾವಧಿ ಸಾಮಾನ್ಯವಾಗಿ 6 ವರ್ಷ. ಅವರು ನೇಮಕವಾದಂತಹ ದಿನದಿಂದ ಹಿಡಿದು 6 ವರ್ಷಗಳ ತನಕ ಅಧಿಕಾರದಲ್ಲಿರುವಂಥದ್ದನ್ನು ನೋಡ್ತೀವಿ. ಒಂದೊಮ್ಮೆ ಆ 6 ವರ್ಷ ಮುಗಿಯೋಕ್ಕಿಂತ ಮುಂಚೆ ಅವರಿಗೆ 62 ವರ್ಷ ತುಂಬಿದರೆ ಅಧಿಕಾರದಿಂದ ನಿವೃತ್ತಿಯನ್ನು ಪಡೆದುಕೊಳ್ಳುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸೊ ಅಲ್ಲಿ ಎಷ್ಟಿತ್ತು, ಸೆಂಟ್ರಲ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನಲ್ಲಿ ಎಷ್ಟಿತ್ತು, 6 years. ಬಟ್ ಅಲ್ಲಿ ರಿಟೈರ್ಮೆಂಟ್ ಏಜ್ ಎಷ್ಟಿತ್ತು, 65 ಇತ್ತು. ಇಲ್ಲಿ 62, 65 ವರ್ಷ ಇತ್ತು ಅಲ್ಲಿ. ಇಲ್ಲಿ 62 ವರ್ಷ. 6 ವರ್ಷಕ್ಕಿಂತ ಮುಂಚೆ ಆದರೆ ಅವರು ತಮ್ಮ ಒಂದು ನಿವೃತ್ತಿಯನ್ನು ಹೊಂದುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ದಿ ಮೆಂಬರ್ಸ್ ಆಫ್ ದಿ KPSC ಆರ್ ನಾಟ್ ಎಲಿಜಿಬಲ್ ಫಾರ್ ದಿ ರೀಅಪಾಯಿಂಟೆಡ್ ಟು ದಿ ಹೋಲ್ಡ್ ಆಫ್ ಆಫೀಸ್ ಇನ್ KPSC ಆಫ್ಟರ್ ದಿ ರಿಟೈರ್ಮೆಂಟ್.
ಒಂದೊಮ್ಮೆ ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯನಾಗಿ ನಿವೃತ್ತಿ ಹೊಂದಿದ ಮೇಲೆ ಕರ್ನಾಟಕ ಲೋಕಸೇವಾ ಆಯೋಗದ ಕಚೇರಿಯಲ್ಲಿ ಪುನರ್ ನೇಮಕಕ್ಕೆ ಅರ್ಹರಲ್ಲ ಎನ್ನುವಂಥದ್ದನ್ನು ನಾವು ನೋಡ್ಬೋದು. ಆದರೆ ಬೇರೆ ಕಡೆ ಇವರು ಏನಾಗ್ಬೋದಾಗಿದೆ, ಅಪಾಯಿಂಟ್ ಆಗಲಿಕ್ಕೆ, ಬೇರೆ ರಾಜ್ಯದ ಒಂದು ಲೋಕಸೇವಾ ಆಯೋಗಕ್ಕೆ ರಿಕ್ರೂಟ್ಮೆಂಟ್ಗಳನ್ನು ಮಾಡಲಿಕ್ಕೆ, ನೇಮಕ ಆಗಲಿಕ್ಕೆ, ಸದಸ್ಯರಾಗಲಿಕ್ಕೆ ಅವಕಾಶ ಇದ್ದಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಹಾಗಾಗಿ ಸಂವಿಧಾನದ ವಿಧಿ 319ನೇ ವಿಧಿ ಅನ್ವಯವಾಗಿ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷನು ತನ್ನ ನಿವೃತ್ತಿಯ ನಂತರ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷ ಅಥವಾ ಯಾವುದೇ ರಾಜ್ಯದ ಲೋಕಸೇವಾ ಆಯೋಗದ ಅಧ್ಯಕ್ಷನಾಗಿ ನೇಮಕವಾಗಲು ಅರ್ಹತೆ ಹೊಂದಿರುತ್ತಾನೆ ಎನ್ನುವಂಥದ್ದನ್ನು ನಾವು ನೋಡ್ಬೋದು. ನೋಡಿ, ಕೇಂದ್ರ ಲೋಕಸೇವಾ ಆಯೋಗದಲ್ಲಿ ಅಧ್ಯಕ್ಷನಾದಂಥವನು ಎಲ್ಲೂ ಸಹ ಮತ್ತೆ ಅಥವಾ ಸದಸ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ರಾಜ್ಯ ಲೋಕಸೇವಾ ಆಯೋಗದಲ್ಲಿ ಅಧ್ಯಕ್ಷನಾದಂಥವನು ಇತರ ರಾಜ್ಯಗಳ ಲೋಕಸೇವಾ ಆಯೋಗದ ಅಧ್ಯಕ್ಷನೂ ಆಗಬಹುದು ಅಥವಾ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷನೂ ಸಹ ಆಗಲಿಕ್ಕೆ ಅವಕಾಶ ಇರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಸೊ ನೆಕ್ಸ್ಟ್ ಇಸ್ ಎ ರಿಮೂವಲ್. ಇವರ ಒಂದು ಪದಚ್ಯುತಿ ಹೇಗಾಗುತ್ತೆ? ಸೊ ದಿ ಸೇಮ್ ಸರ್ಕಮ್ಸ್ಟೆನ್ಸ್ ಆಸ್ ದಿ ಅಪ್ಲಿಕೇಬಲ್ ಟು ದಿ ಚೇರ್ಮನ್ ಆ್ಯಂಡ್ ಮೆಂಬರ್ಸ್ ಆಫ್ ದಿ UPSC. ಏನಾಗಿತ್ತು? ಕೇಂದ್ರ ಲೋಕಸೇವಾ ಆಯೋಗದಲ್ಲಿ ಅಧ್ಯಕ್ಷ ಮತ್ತು ಸದಸ್ಯರನ್ನು ಹೇಗೆ ಪದಚ್ಯುತಿಗೊಳಿಸಿದ್ರು? ಅವರ ಒಂದು ಪದಚ್ಯುತಿ ಹೇಗಾಗಿತ್ತು? ಇಟ್ಸ್ ಎ ಚೇರ್ಮನ್ ಆ್ಯಂಡ್ ಮೆಂಬರ್ಸ್ ಆಫ್ ದಿ KPSC can be removed from the office only by the order of the governor on the ground of the misbehavior provided by the High Court. ಸೊ ಅಲ್ಲಿ UPSCಯಲ್ಲಿ ಏನಾಗಿತ್ತು? ರಾಷ್ಟ್ರಪತಿಗಳವರನ್ನು ರಿಮೂವ್ಗೊಳಿಸ್ತಾ ಇದ್ರು. ಯಾವ ಒಂದು ಮಿಸ್ಬಿಹೇವಿಯರ್, ದುರ್ನಡತೆಯ ಆಧಾರದ ಮೇಲೆ ಕೋರ್ಟಲ್ಲಿ ಸಾಬೀತಾದರೆ, ಸುಪ್ರೀಂ ಕೋರ್ಟಲ್ಲಿ ಸಾಬೀತಾದರೆ ಅವರ ದುರ್ನಡತೆ ಎನ್ನುವಂಥದ್ದು ಸಾಬೀತಾದಂಥ ಸಂದರ್ಭದಲ್ಲಿ ಅವರನ್ನು ನಿವೃತ್ತಿಗೊಳಿಸುವಂಥ ಅಥವಾ ಅವರ ಮಿಸ್ಬಿಹೇವಿಯರ್ ಅಥವಾ ದುರ್ನಡತೆ ಆಧಾರದ ಮೇಲೆ ಅವರನ್ನು ತೆಗೆದುಹಾಕುವಂಥ ಜವಾಬ್ದಾರಿ ಅಥವಾ ಅಧಿಕಾರ ಎನ್ನುವಂಥದ್ದು ರಾಷ್ಟ್ರಪತಿಗೆ ಇತ್ತು. ಆದರೆ ಇಲ್ಲಿ ಯಾರಿಗಿದೆ? ಗವರ್ನರ್, ರಾಜ್ಯಪಾಲರಿಗೆ ಇರುವಂಥದ್ದನ್ನು ನೋಡ್ತೀವಿ. ಆದರೆ ಯಾರ ಆರ್ಡ್ರ್ ಬೇಕು? ಅಲ್ಲಿ ಸುಪ್ರೀಂ ಕೋರ್ಟ್ ಆರ್ಡ್ರು, ಇಲ್ಲಿ ಹೈಕೋರ್ಟ್ ಆರ್ಡ್ರು ಇದ್ದರೆ ಮಾತ್ರ ಅವರನ್ನು ತೆಗೆದುಹಾಕುವಂಥ ಅಧಿಕಾರ ಎನ್ನುವಂಥದ್ದು ರಾಜ್ಯಪಾಲರಿಗೆ ಇರುವಂಥದ್ದನ್ನು ನಾವು ನೋಡಬಹುದಾಗಿದೆ. ನೆಕ್ಸ್ಟ್, ಫಂಕ್ಷನ್ಸ್ ಆಫ್ ದಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಕರ್ನಾಟಕ ಲೋಕಸೇವಾ ಆಯೋಗದ ಕಾರ್ಯಗಳು ಏನು ಅಂತ ನೋಡ್ತಾ ಹೋಗೋದಾದರೆ, ಇಲ್ಲಿ ಕೇಂದ್ರದಲ್ಲಿ ಯಾವ ರೀತಿಯಾದಂತಹ ಕೆಲಸವನ್ನು ಕೇಂದ್ರ ಲೋಕಸೇವಾ ಆಯೋಗ ಮಾಡಿತ್ತು, ಅದೇ ಸೇಮ್ ಪ್ರೊಸೆಸನ್ನು ಸ್ಟೇಟಲ್ಲಿ ಕರ್ನಾಟಕದಲ್ಲೂ ಸಹ ಮಾಡುವಂಥದ್ದನ್ನು ನಾವು ನೋಡ್ಬೋದು. ಟು ಕಂಡಕ್ಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಫಾರ್ ದಿ ರಿಕ್ರೂಟ್ಮೆಂಟ್ ಆಫ್ ಕ್ಯಾಂಡಿಡೇಟ್ಸ್ ಟು ಸ್ಟೇಟ್ ಸರ್ವೀಸ್. ಕರ್ನಾಟಕ ರಾಜ್ಯ ಸೇವೆಗಳಿಗೆ ಅಭ್ಯರ್ಥಿಗಳನ್ನು ನೇಮಕ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವಂಥ ಅಧಿಕಾರ ಎನ್ನುವಂಥದ್ದು. ಅಂದರೆ ಕರ್ನಾಟಕ ಸೇವೆ ಸಲ್ಲಿಸುವಂತಹ ಅಧಿಕಾರಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಕಂಡಕ್ಟ್ ಆನ್ ದಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು, ಅದನ್ನು ನಾವು KPSC ಎಕ್ಸಾಮ್ಸ್ ಅಂತ ಕರಿತೀವಿ. ಕೇಂದ್ರದ್ದಾದರೆ UPSC ಎಕ್ಸಾಮ್ಸ್ ಅಂತ ಕರಿತೀವಿ. ರಾಜ್ಯದ್ದಾದರೆ, ಕರ್ನಾಟಕ ರಾಜ್ಯದ್ದಾದರೆ KPSC ಎಕ್ಸಾಮ್ಸ್ ಅಂತ ಕರಿತೀವಿ. ಅಂದರೆ ಕರ್ನಾಟಕ ಅಥವಾ ರಾಜ್ಯ ಸೇವೆಗೆ ಅಭ್ಯರ್ಥಿಗಳನ್ನು ನೇಮಕ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಬೇಕಾಗತ್ತೆ. ಅದೇ ರೀತಿಯಾಗಿ ಸೆಕೆಂಡ್ ಒನ್, ಟು ಕಂಡಕ್ಟ್ ಡಿಪಾರ್ಟ್ಮೆಂಟಲ್ ಎಕ್ಸಾಮಿನೇಷನ್ಸ್, ಇಲಾಖಾ ಪರೀಕ್ಷೆಗಳನ್ನು ಇದು ನಡೆಸುವಂಥದ್ದನ್ನು ನಾವು ನೋಡ್ತೀವಿ. ಇಲಾಖಾ ಪರೀಕ್ಷೆ ಅಂತಂದರೆ ಈಗ ಪರ್ ಡಿಪಾರ್ಟ್ಮೆಂಟ್ಗಳು ಎನ್ನುವಂಥದ್ದು ಇರುತ್ತಲ್ವ, ಒಂದು ಹೋಮ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅದೇ ರೀತಿಯಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಜುಕೇಷನಲ್ ಡಿಪಾರ್ಟ್ಮೆಂಟ್ ಇರ್ಬೋದು, ಸೊ ಎಜುಕೇಷನ್ ಡಿಪಾರ್ಟ್ಮೆಂಟು ಸಹ ಇರ್ಬೋದು. ಹಾಗೆ ಇಲ್ಲಿ ಏನಾಗಿರುವಂಥದ್ದು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಎಕ್ಸಾಮ್ಸ್ಗಳನ್ನು ಕಂಡಕ್ಟ್ ನಡೆಸುವಂಥ ಅಧಿಕಾರ ಎನ್ನುವಂಥದ್ದು ಇಲ್ಲಿ ರಾಜ್ಯ ಲೋಕಸೇವಾ ಆಯೋಗ ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಇದ್ದಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ನೆಕ್ಸ್ಟ್, ಟು ಪ್ರಿಪೇರ್ ರೂಲ್ಸ್ ಆಫ್ ದಿ ರಿಕ್ರೂಟ್ಮೆಂಟ್, ಪ್ರಮೋಷನ್ಸ್ ಆ್ಯಂಡ್
ಟ್ರಾನ್ಸ್ಫರ್ ಆಫ್ ಸಿವಿಲ್ ಸರ್ವೆಂಟ್ಸ್ ಫ್ರಮ್ ಒನ್ ಸರ್ವಿಸ್ ಟು ಅನದರ್. ಒಂದು ಸೇವೆಯಿಂದ ಮತ್ತೊಂದು ಸೇವೆಗೆ ವರ್ಗಾವಣೆಯಾಗುವ ನಾಗರಿಕ ಸೇವಾ ವರ್ಗದ ವರ್ಗಾವಣೆ ಇರ್ಬೋದು, ಬಡ್ತಿ ಇರ್ಬೋದು, ನೇಮಕಾತಿ ನಿಯಮಗಳನ್ನು ರಚಿಸುವಂಥ ಹೊಣೆಗಾರಿಕೆ ಎನ್ನುವಂಥದ್ದು ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಇದ್ದಿರುವಂಥದ್ದು ಅಥವಾ ರಾಜ್ಯ ಲೋಕಸೇವಾ ಆಯೋಗಕ್ಕೆ ಇದ್ದಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಈ ಒಂದು ಸಿವಿಲ್ ಸರ್ವೆಂಟ್ಸ್ಗಳು ಅಂತ ಕರಿತೀವಿ. ಅಂದರೆ ರಾಜ್ಯದ ಒಂದು ಆಡಳಿತ ಸೇವೆಯಲ್ಲಿ ನಿರ್ವಹಿಸುವಂಥ ಅಧಿಕಾರಿಗಳು. ಅವರಿಗೆ ಯಾವ ಒಂದು ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಅಥವಾ ಎಜುಕೇಷನ್ ಬೇಸಿಸ್ ಮೇಲೆ ಅವರಿಗೆ ಪ್ರಮೋಷನನ್ನು ಕೊಡಬೇಕು, ಅವರ ಒಂದು ಟ್ರಾನ್ಸ್ಫರ್ ಯಾವ ಒಂದು ಬೇಸಿಸ್ ಮೇಲೆ ಮಾಡಬೇಕು, ಯಾವ ರೀತಿಯಾಗಿ ಅವರಿಗೆ ಸೇವಾ ವರ್ಗಾವಣೆಯನ್ನು ನೀಡಬೇಕು, ಎಲ್ಲವುದರ ಕುರಿತಾಗಿಯೂ ಸಹಿತವಾಗಿ ನಿಯಮಗಳನ್ನು ರಚಿಸುವಂತಹ ಅಥವಾ ರೂಪಿಸುವಂತಹ ಅಧಿಕಾರ ಎನ್ನುವಂಥದ್ದು ಕರ್ನಾಟಕ ಲೋಕಸೇವಾ ಅಥವಾ ರಾಜ್ಯ ಲೋಕಸೇವಾ ಆಯೋಗಕ್ಕೆ ಇದ್ದಿರುವಂಥದ್ದನ್ನು ನಾವು ನೋಡ್ತೀವಿ. ಟು ಅಡ್ವೈಸ್ ದಿ ಸ್ಟೇಟ್ ಗವರ್ನಮೆಂಟ್ ಆನ್ ಆಲ್ ಮ್ಯಾಟರ್ಸ್ ರಿಲೇಟಿಂಗ್ ಟು ಪ್ರಾಬ್ಲಮ್ಸ್ ಆಫ್ ದಿ ಸಿವಿಲ್ ಸರ್ವಿಸ್ ಇನ್ ದಿ ಸ್ಟೇಟ್. ರಾಜ್ಯದಲ್ಲಿ ನಾಗರಿಕ ಸೇವೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಸಲಹೆಯನ್ನು ನೀಡುವಂಥ ಅಧಿಕಾರ ಎನ್ನುವಂಥದ್ದು ರಾಜ್ಯ ಲೋಕಸೇವಾ ಆಯೋಗಕ್ಕೆ ಇದ್ದಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ನೋಡಿ, ಅವರ ಬಡ್ತಿಗೆ ಸಂಬಂಧಿಸಿದಂತೆ ಇರ್ಬೋದು, ಒಟ್ಟು ಈ ಒಂದು ಕರ್ನಾಟಕ ಲೋಕಸೇವಾ ಆಯೋಗ ಇರ್ಬೋದು ಅಥವಾ ಕೇಂದ್ರ ಲೋಕಸೇವಾ ಆಯೋಗ ಇರ್ಬೋದು, ಪರೀಕ್ಷೆಗಳನ್ನು ನಡೆಸುವುದರ ಜೊತೆಗೆ ಆ ಒಂದು ಆಡಳಿತ ಸೇವೆಯಲ್ಲಿ ಕಾರ್ಯನಿರ್ವಹಿಸುವಂಥ ಅಧಿಕಾರಿಗಳ ಕುರಿತಾಗಿ ನಿಯಮಗಳನ್ನು ರೂಪಿಸುವಂಥದ್ದಿರ್ಬೋದು ಅಥವಾ ಅವರ ಯಾವ ರೀತಿಯಾಗಿ ಅವರನ್ನು ನಡೆಸ್ಕೊಳ್ಬೇಕು ಅಥವಾ ಅವರಿಗೆ ಯಾವ ರೀತಿಯಾದಂಥ ಒಂದು ಸ್ಯಾಲ್ರಿಯನ್ನು ಕೊಡಬೇಕು ಅನ್ನೋದರ ಕುರಿತಾಗಿ ಅಥವಾ ಅವರ ಸಮಸ್ಯೆಗಳನ್ನು ಹೇಗೆ ಪರಿಹರಿಸಬೇಕು ಎನ್ನುವುದರ ಕುರಿತಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ, UPSC ಅವರು ಕೇಂದ್ರ ಸರ್ಕಾರಕ್ಕೆ, KPSC ಅವರು ರಾಜ್ಯ ಸರ್ಕಾರಕ್ಕೆ ಸಲಹೆಯನ್ನು ನೀಡುವಂಥ ಅಧಿಕಾರ ಎನ್ನುವಂಥದ್ದು ಇಲ್ಲಿ KPSCಗೆ ಇದ್ದಿರುವಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟ್, ಟು ಸಬ್ಮಿಟ್ ಆನ್ಯುವಲ್ ರಿಪೋರ್ಟ್ ರಿಗಾರ್ಡಿಂಗ್ ಇಟ್ಸ್ ವರ್ಕಿಂಗ್ ಟು ದಿ ಸ್ಟೇಟ್ ಗವರ್ನರ್. ರಾಜ್ಯದ ರಾಜ್ಯಪಾಲರಿಗೆ ವಾರ್ಷಿಕ ವರದಿಯನ್ನು ನೀಡಬೇಕಾಗಿರುತ್ತೆ. ಈ ವರ್ಷ ಇಷ್ಟು ರಿಕ್ರೂಟ್ಮೆಂಟ್ಗಳಾಗಿದೆ, ಯಾವ ರೀತಿಯಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು KPSC ಎಕ್ಸಾಮ್ಸ್ಗಳನ್ನು ನಡೆಸಲಾಗಿದೆ, ಎಷ್ಟು ಜನರು ಸೆಲೆಕ್ಟ್ ಆಗಿದ್ದಾರೆ, ಅಪಾಯಿಂಟ್ ಎಷ್ಟು ಜನರಿಗೆ ಮಾಡಿದ್ದೀವಿ, ಯಾವ ಒಂದು ಬೇಸಿಸ್ ಮೇಲೆ ಅಪಾಯಿಂಟ್ ಮಾಡಿದ್ದೀವಿ, ಮೆರಿಟ್ ಸೀಟ್ ಯಾವುದಿದೆ ಎಲ್ಲದರ ಕುರಿತಾಗಿಯೂ ಸಹ ಫುಲ್ ಡೀಟೇಲ್ಸನ್ನು, ಆ್ಯನ್ಯುವಲ್ ರಿಪೋರ್ಟನ್ನು ಅಂದರೆ ವಾರ್ಷಿಕ ವರದಿಯನ್ನು ಟು ಸಬ್ಮಿಟ್ ಟು ದಿ ಸ್ಟೇಟ್ ಗವರ್ನರ್, ರಾಜ್ಯದ ರಾಜ್ಯಪಾಲರಿಗೆ ವಾರ್ಷಿಕ ವರದಿಯನ್ನು ನೀಡಬೇಕಾಗಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ UPSCಯ ಫಂಕ್ಷನ್ಸ್ ಏನಿದೆ ಸಿಮಿಲರ್, ಅದೇ ರೀತಿಯಾಗಿ ರಾಜ್ಯದಲ್ಲೂ ಸಹ KPSC ಎನ್ನುವಂಥದ್ದು ಕಾರ್ಯವನ್ನು ನಿರ್ವಹಿಸುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಅದಕ್ಕೆ ನಾವೇನಂತ ಕರೆಯುವಂಥದ್ದು KPSC ಎಕ್ಸಾಮಿನೇಷನ್ಸ್ ಆ್ಯಂಡ್ UPSC ಎಕ್ಸಾಮಿನೇಷನ್ಸ್. ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳು ಇರ್ಬೋದು, ಅದರ ಒಂದು ಅಧಿಕಾರ ವ್ಯಾಪ್ತಿ ಇರ್ಬೋದು, ಅದೇ ರೀತಿಯಾಗಿ ರಾಜ್ಯ ಲೋಕಸೇವಾ ಆಯೋಗದ ಅಧಿಕಾರ ಏನು ಎನ್ನುವುದರ ಅಥವಾ ಅಲ್ಲಿ ಅದು ನಡೆಸುವಂಥ ಪರೀಕ್ಷೆಗಳ ಕುರಿತಾಗಿ ತಿಳಿದುಕೊಂಡ್ವಿ. ಸೊ ಈ ಎರಡೂ ಸಹ 10 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ಗಳು ಇದೆ, KPSC ಆ್ಯಂಡ್ UPSC ಆ್ಯಂಡ್ KPSC ಎನ್ನುವಂಥರ ಕುರಿತಾಗಿ. ಸೊ ಕಂಪೋಸಿಷನ್ಸ್ ಆ್ಯಂಡ್ ಪವರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದಿ UPSC ಆ್ಯಂಡ್ KPSC ಅಂತ ಕೇಳ್ಬೋದು. ಕೇಂದ್ರ ಲೋಕಸೇವಾ ಆಯೋಗ ಮತ್ತು ರಾಜ್ಯ ಲೋಕಸೇವಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳನ್ನು ತಿಳಿಸಿ ಅಂತಾನೂ ಸಹ ಕೇಳ್ಬೋದು. ಇಷ್ಟು ದಿ KPSC ಎಕ್ಸ್ಪಾಂಡ್ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆ್ಯಂಡ್ UPSC ಇನ್ ಎಕ್ಸ್ಪಾಂಡ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ಸ್. ಕೇಂದ್ರ ಲೋಕಸೇವಾ ಆಯೋಗ UPSC ಅಂತಂದರೆ, KPSC ಅಂತಂದರೆ ಕರ್ನಾಟಕ ಲೋಕಸೇವಾ ಆಯೋಗ ಎನ್ನುವಂಥದ್ದನ್ನು ನಾವು ನೋಡಬಹುದಾಗಿದೆ. ಸೊ ಇವಿಷ್ಟು UPSC ಆ್ಯಂಡ್ KPSC. ಸೊ ಇಲ್ಲಿಗೆ ನಿಮ್ಮದು ಇಷ್ಟು ದಿ ಕಂಪ್ಲೀಟೆಡ್ ಇನ್ 3rd ಯೂನಿಟ್, 3ನೆಯ ಅಧ್ಯಾಯ ಎನ್ನುವಂಥದ್ದು ಇಲ್ಲಿಗೆ ಮುಗಿದಿರುವಂಥದ್ದನ್ನು ನಾವು ನೋಡ್ತೀವಿ. ಯಾವುದು 3rd ಯೂನಿಟ್ ಯಾವುದಾಗಿತ್ತು? ಅಡ್ಮಿನಿಸ್ಟ್ರೇಟಿವ್ ಮೆಷಿನರಿ ಇನ್ ಇಂಡಿಯಾ, ಭಾರತದಲ್ಲಿ ಆಡಳಿತ ಯಂತ್ರ ಎನ್ನುವಂಥದ್ದು ಕಂಪ್ಲೀಟ್ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ 4th ಯೂನಿಟ್ ಆರ್
ಸೋಷಿಯಲ್ ಮೂಮೆಂಟ್ಸ್ ಆ್ಯಂಡ್ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್. ಸಾಮಾಜಿಕ ಚಳುವಳಿಗಳು ಮತ್ತು ರಾಜಕೀಯ ಪರಿಣಾಮಗಳು ಎನ್ನುವಂಥದ್ದು 4ನೇ ಅಧ್ಯಾಯ ಇರುವಂಥದ್ದನ್ನು ನಾವು ನೋಡ್ತೀವಿ. ಸೊ ನೆಕ್ಸ್ಟ್ ಅವರ್ ವಿ ವಿಲ್ ಡಿಸ್ಕಸ್ ದಿ ಸೋಷಿಯಲ್ ಮೂಮೆಂಟ್ಸ್ ಆ್ಯಂಡ್ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್. ಸಾಮಾಜಿಕ ಚಳುವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳ ಕುರಿತಾಗಿ ಮುಂದಿನ ಒಂದು ಅವಧಿಯಲ್ಲಿ ನಾವು ತಿಳಿಯೋಣ. ಸೊ ಇವತ್ತಿನ ಅವಧಿಯಲ್ಲಿ ನಾವೇನು ತಿಳ್ಕೊಂಡ್ವಿ, ಇಂದಿನ ಒಂದು ಅವಧಿಯಲ್ಲಿ UPSC, KPSC ಅಪಾಯಿಂಟ್ಮೆಂಟ್, ಟೆನ್ಯೂರ್, ರಿಮೂವಲ್ ಆ್ಯಂಡ್ ಪವರ್ ಆ್ಯಂಡ್ ಫಂಕ್ಷನ್ಸ್ ಇದರ ಕುರಿತಾಗಿ ನಾವು ತಿಳ್ಕೊಂಡ್ವಿ. ಕೇಂದ್ರ ಲೋಕಸೇವಾ ಆಯೋಗ ಮತ್ತು ಕರ್ನಾಟಕ ಲೋಕಸೇವಾ ಆಯೋಗದ ನೇಮಕಾತಿ ಇರ್ಬೋದು, ರಚನೆಗಳು ಇರ್ಬೋದು, ಅವರ ಅಧಿಕಾರ ಕಾರ್ಯಗಳು ಇರ್ಬೋದು, ಅದೇ ರೀತಿಯಾಗಿ ಆ ಒಂದು ಲೋಕಸೇವಾ ಆಯೋಗದ ಅಧಿಕಾರ ಕಾರ್ಯಗಳ ಕುರಿತಾಗಿ ತಿಳ್ಕೊಂಡ್ವಿ. ನೆಕ್ಸ್ಟ್ ಅವರಲ್ಲಿ ನಾವು ಸ್ಟಾರ್ಟ್ ಆನ್ ದಿ 4th ಯೂನಿಟ್. ಮುಂದಿನ ಅವಧಿಯಲ್ಲಿ 4ನೇ ಅಧ್ಯಾಯವನ್ನು ಪ್ರಾರಂಭಿಸೋಣ. ಥ್ಯಾಂಕ್ ಯು.